हरिः ओम्। सहनाववतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छङ्कर भगवत् पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशं मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्र शांकर भाष्ये तृतीयाध्याये तृतीये पादे द्विसूत्रात्मके सूत्रद्वयात्मकेऽस्मिन् अष्टमे आत्मगृहीत्यधिकरणे तस्मिन् आत्मगृहीत्यधिकरणे उपरिबद्धं द्वितीयं सूत्रम्। तस्मिन् सूत्रे द्वे तस्मिन् अधिकरणे द्वे सूत्रे उपरिबद्धे स्तः भगवता बादरायणेन। इदानीं तस्मिन् द्वितीयं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः सप्तदशं सूत्रं। पादादितः सप्तदशं सूत्रम्। अस्मिन् अधिकरणे द्वितीयं सूत्रम्। सर्वाग्रे शंकर भगवत् पूज्यपादानां प्रशस्ति श्लोकमेकं पठित्वा तेषां पादारविन्दयोः
ಶಿರಸಾ ಪ್ರಣಿಪತ್ಯ ಅನುಗ್ರಹಂಚ ಪ್ರಾಪ್ಯ ಪ್ರಕೃತಂ ಸಪ್ತದಶಂ ಸ್ತೋತ್ರಂ ತದ್ಭಾಷ್ಯಭಾಗಂಚ ಯಥಾಚಾರ್ಯಾನುಗ್ರಹಂ ವಿಚಾರಯಾಮಃ. ಸರ್ವಾಗ್ರೆ ಶಂಕರ ಭಗವತ್ ಪೂಜ್ಯಪಾದಾನಾಂ ಪ್ರಶಸ್ತಿ ಶ್ಲೋಕಮೇಕಂ ದ್ವಿವಾರಂ ಪಠಾಮಃ. ಓಂ ಯದ್ಭಾಷ್ಯವಾಕ್ಯಮನನಾತ್ ಪರಿಪೂರ್ಣಮುಕ್ತಾಃ ಸರ್ವೇ ಜನಾಃ ಸಂಸಾರಪಾಶನಿಬದ್ಧಹಸ್ತಾಃ ರಜನೀಶಖಂಡಮಂಡನಪರಾವತಾರಂ ತಂ ಶಂಕರಂ ಪರಮಕಾರುಣಿಕಂ ನಮಾಮಿ. ಓಂ ಯದ್ಭಾಷ್ಯವಾಕ್ಯಮನನಾತ್ ಪರಿಪೂರ್ಣಮುಕ್ತಾಃ ಸರ್ವೇ ಜನಾಃ ಸಂಸಾರಪಾಶನಿಬದ್ಧಹಸ್ತಾಃ ರಜನೀಶಖಂಡಮಂಡನಪರಾವತಾರಂ ತಂ ಶಂಕರಂ ಪರಮಕಾರುಣಿಕಂ ನಮಾಮಿ. ತಂ ಶಂಕರಂ ಪರಮಕಾರುಣಿಕಂ ನಮಾಮಿ. ಒಳ್ಳೆಯ ಶ್ಲೋಕ. ಯದ್ಭಾಷ್ಯವಾಕ್ಯಮನನಾತ್ ಯಸ್ಯ ಭಾಷ್ಯವಾಕ್ಯಮನನಾತ್, ಯಾರ ಒಂದು ಭಾಷ್ಯವಾಕ್ಯಗಳ ಮನನದಿಂದ ಏನಾಯಿತು? ಸಂಸಾರ ಪಾಶ ನಿಬದ್ಧ ಹಸ್ತಾಃ ಸರ್ವೇ ಜನಾಃ. ಯಾರ ಒಂದು ಭಾಷ್ಯವಾಕ್ಯದ ಒಂದು ಮನನದಿಂದ ಸಂಸಾರ ಪಾಶ, ಸಂಸಾರ ಎಂಬ ಹಗ್ಗದಿಂದ, ಅತ್ಯಂತ ಕಠೋರವಾದ ಕಠಿಣವಾದ ಹಗ್ಗ ಅದು, ಅದರಿಂದ ನಿಬದ್ಧ ಹಸ್ತಾಃ ಕಟ್ಟಲ್ಪಟ್ಟ ಹಸ್ತವುಳ್ಳವರಾಗಿ. ಸಂಸಾರ ಯಾವುದರಿಂದ? ಸಂಸಾರವೆಂಬ ಕಠಿಣವಾದ ಹಗ್ಗದಿಂದ ಕಟ್ಟಲ್ಪಟ್ಟ ಹಸ್ತವುಳ್ಳವರಾಗಿ ಇರತಕ್ಕಂತಹ ಸರ್ವೇ ಜನ. ಯಾರು? ಸರ್ವೇ ಜನ, ಎಲ್ಲ ಜನಗಳು ಕೂಡ. ಎಲ್ಲ ಜನಗಳು ಅಂದರೆ ಯಾರು? ಯಾರು ಸಂಸಾರ ಪಾಶದಿಂದ ಕಟ್ಟಲ್ಪಟ್ಟಿರುತ್ತಾರೋ ಅವರೆಲ್ಲರೂ ಕೂಡ ಯಾರ ಒಂದು ಭಾಷ್ಯ ವಾಕ್ಯದ ಮನನದಿಂದ ಏನಾಗ್ಬಿಟ್ರು? ಪರಿಪೂರ್ಣ ಮುಕ್ತಾಃ. ಓಹೋ, ಪರಿಪೂರ್ಣವಾಗಿ, ಪೂರ್ಣವಾಗಿ ಮುಕ್ತಾಃ ಅಲ್ಲ, ಪೂರ್ಣ ಮುಕ್ತಾಃ ಅಲ್ಲ, ಪರಿಪೂರ್ಣ ಮುಕ್ತಾಃ ಅಂತಂದ್ರೆ ಏನು? ಅಲ್ಲಿ ಮುಕ್ತರಾದರು. ಏನು? ಆ ಸ್ಥಿತಿಯನ್ನ, ಮುಕ್ತ ಸ್ಥಿತಿಯನ್ನ, ಏಕಮೇವಾದ್ವಿತೀಯತ್ವ ಎನ್ನುವ ಸ್ಥಿತಿಯನ್ನ ಅನುಭವದಿಂದ ಕಂಡುಕೊಂಡವರಾಗಿ ಪರಿಪೂರ್ಣರಾಗಿ ಮುಕ್ತರಾಗಿಬಿಟ್ರು. ಪರಿಪೂರ್ಣರಾಗಿ ಏನು? ಪುನಃ ಆ ಸಂಸಾರವೆಂಬ ಸಾಗರಕ್ಕೆ ಬೀಳದಂತೆ, ಯಾವತ್ತೂ ಬೀಳಲ್ಲ. ಹಾಗೆ ಆತ್ಯಂತಿಕವಾಗಿ ಮುಕ್ತರಾಗಿ ಬಿಟ್ಟರೋ ಅಂತಹ ತಂ ಶಂಕರಂ ನಮಾಮಿ, ಅಂತಹ ಶಂಕರನನ್ನು ನಾನು ನಮಸ್ಕರಿಸುತ್ತೇನೆ. ಯಾರು ಆ ಶಂಕರ ಅಂದರೆ? ಓ, ಯಾರು ಬೇರೆ ಯಾರು ಅಲ್ಲ ಆ ಶಂಕರ. ಯಾರವನು? ರಜನೀಶ ಖಂಡ ಮಂಡನ ಪರಾವತಾರಂ. ರಜನಿ ಅಂದ್ರೇನು? ಕತ್ತಲು, ರಾತ್ರಿ. ರಜನಿ ಈಶ, ಕತ್ತಲಿಗೆ ಒಡೆಯ ಯಾರು? ಚಂದ್ರ. ರಜನೀಶ ಖಂಡ, ಚಂದ್ರನ ಒಂದು ತುಂಡು ಅಂದರೆ ಚಂದ್ರನ ಒಂದು ಭಾಗ. ಯಾವುದದು? ಅದು ಯಾವುದೋ ಒಂದು ತೃತೀಯ ಚಂದ್ರ, ಮೂರನೇ ದಿನದಲ್ಲಿ ಕಾಣಿಸ್ಕೊಳ್ತಾ ಸಣ್ಣ ಒಂದು ಗೆರೆ, ಆ ಥರ ಚಂದ್ರ ಅವನು ರಜನೀಶ ಖಂಡ. ಆ ಒಂದು ತುಂಡನ್ನ ಮಂಡನ ಅಂದರೆ ತಲೆಯ ಮೇಲೆ ಧರಿಸಿರತಕ್ಕಂತಹ ಅವನು ಯಾರವನು? ಪರಮೇಶ್ವರ. ಮಂಡನ ಪರಾವತಾರಂ, ಅವನದೇ ಪರಾವತಾರ, ಮತ್ತೊಂದು ಅವತಾರ ಅಷ್ಟೆ.
ಯಾರು? ಈ ಶಂಕರ. ಆ ಶಂಕರನ ಪರ ಅವತಾರ. ಆ ಶಂಕರ ಯಾರು? ರಜನೀಶ ಖಂಡ ಮಂಡನ ಅವನು. ಇಂತಹ ಪರಮೇಶ್ವರನ ಪರಾವತಾರವಾಗಿರ್ತಕ್ಕಂತಹ ಅಯ್ಯಯ್ಯೋ ಸ್ವಾಮಿ ಪರಮೇಶ್ವರ ಮಹಾಕೋಪಿಷ್ಠ. ಹೌದ್ ತಾನೆ? ನಮಸ್ತೆ ರುದ್ರ ಮನ್ಯವ ಉತೋ ತೈಷವೇ ನಮಃ. ಮನ್ಯವ ಅವನ ಕೋಪಕ್ಕೆ ನಮಸ್ಕಾರ ಅಂತ ಹೇಳ್ತೇವೆ ರುದ್ರ ಸೂಕ್ತದಲ್ಲಿ, ಹೌದಲ್ವಾ? ಅಂಥ ಕೋಪಿಷ್ಠ ಅವನು. ಇವ ಆದರೆ ಅವನ ಪರಾವತಾರವಾಗಿರತಕ್ಕಂಥ ಈ ಶಂಕರ ಹೇಗೆ? ಪರಮ ಕಾರುಣಿಕಂ. ಅಯ್ಯೋ, ಅತ್ಯಂತ ಕರುಣಾಮಯಿ. ಸಂಸಾರ ಪಾಶದಿಂದ ಕಟ್ಟಲ್ಪಟ್ಟ ಹಸ್ತರಾಗಿರ್ತಕ್ಕಂಥ ಎಲ್ಲ ಜನಗಳನ್ನು ಕೂಡ ಇವರನ್ನೆಲ್ಲರನ್ನು ಕೂಡ ಮುಕ್ತರನ್ನಾಗಿ ಮಾಡಿಬಿಡಬೇಕು ಎಂಬ ಅತ್ಯಂತ ಕರುಣ ಸ್ವಭಾವದಿಂದ, ಕಾರುಣ್ಯದಿಂದ ಯಾವ ಒಂದು ಲೋಕೋತ್ತರವಾದ ಭಾಷ್ಯಗಳನ್ನು ರಚನೆ ಮಾಡಿದನೋ ಮತ್ತು ಆ ಭಾಷ್ಯ ವಾಕ್ಯಗಳ ಮನನದಿಂದ ಎಲ್ಲ ಸಂಸಾರಿಗಳೂ ಕೂಡ ಪರಿಪೂರ್ಣವಾಗಿ ತಿರುಗಿ ಸಂಸಾರಕ್ಕೆ ಬಾರದಂತೆ ಮುಕ್ತರಾಗಿ ಬಿಟ್ಟರೋ ಅಂತಹ ಶಂಕರನನ್ನ ನಾನು ನಮಸ್ಕಾರ ಮಾಡುತ್ತೇನೆ ಅಂತ ಹೇಳಿ ಅವರ ಅನುಗ್ರಹವನ್ನು ಪಡೆದು ಈ ಭಾಷ್ಯವಾಕ್ಯವನ್ನ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಬೇಕು. ಅರ್ಥವಾಗುತ್ತೆ ಅಷ್ಟೆ. ಇನ್ನೊಂದು ಸಾರಿ ಈ ಒಂದು ಶ್ಲೋಕವನ್ನು ಹೇಳಿ ಇವತ್ತಿನ ಒಂದು ಭಾಷ್ಯ ಭಾಗವನ್ನ ನೋಡೋಣ. ಓಂ ಯದ್ಭಾಷ್ಯವಾಕ್ಯಮನನಾತ್ ಪರಿಪೂರ್ಣ ಮುಕ್ತಾಃ ಸರ್ವೇ ಜನಾಃ ಸಂಸಾರ ಪಾಶ ನಿಬದ್ಧ ಹಸ್ತಾಃ ರಜನೀಶ ಖಂಡ ಮಂಡನ ಪರಾವತಾರಂ ತಂ ಶಂಕರಂ ಪರಮ ಕಾರುಣಿಕಂ ನಮಾಮಿ. ತಂ ಶಂಕರಂ ಪರಮ ಕಾರುಣಿಕಂ ನಮಾಮಿ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ತೃತೀಯೇ ಸಾಧನಾಧ್ಯಾಯೇ ತೃತೀಯೇ ಪಾದೇ ದ್ವಿಸೂತ್ರಾತ್ಮಕಂ ಅಷ್ಟಮಂ ಆತ್ಮಗೃಹೀತ್ಯಧಿಕರಣಂ. ಓಂ ಆತ್ಮಗೃಹೀತಿರಿತರವದುತ್ತರಾತ್. ಓಂ ಅನ್ವಯಾದಿತಿ ಚೇತ್ ಸ್ಯಾದವಧಾರಣಾತ್. ಇಮೇ ದ್ವೇ ಸೂತ್ರೆ ತಸ್ಮಿನ್ ಆತ್ಮಗೃಹೀತ್ಯಧಿಕರಣೆ ಉಪನಿಬದ್ಧೆ ಭಗವತ ಬಾದರಾಯಣೇನ ಸರ್ವಜ್ಞೇನ ಆಚಾರ್ಯೇಣ. ಪ್ರಕೃತಂ ಸೂತ್ರಂ ತಸ್ಮಿನ್ ಅಧಿಕರಣೆ ದ್ವಿತೀಯಂ ಸೂತ್ರಂ. ದ್ವಿತೀಯಂ ಸೂತ್ರಂ. ಹಿಂದೆ ಇಲ್ಲಿಯವರೆಗೆ ಏನಾಗಿತ್ತು? ಮೊಟ್ಟ ಮೊದಲನೆಯ ಸೂತ್ರ ಆ ಅಧಿಕರಣದಲ್ಲಿ ಓಂ ಆತ್ಮಗೃಹೀತಿರಿತರವದುತ್ತರಾತ್ ಅಂತ ಹೇಳಿ ಈ ಒಂದು ಋಗ್ವೇದದ ಐತರೇಯೋಪನಿಷತ್ತಿನಲ್ಲಿ ಬರತಕ್ಕಂತಹ ಮೊಟ್ಟ ಮೊದಲನೆಯ ಮಂತ್ರ, ಸೃಷ್ಟಿ ಪ್ರಕರಣದಲ್ಲಿ ಬರತಕ್ಕಂತಹ ಮಂತ್ರ ಓಂ ಆತ್ಮಾವಾಯಿದಮೇಕ ಏವಾಗ್ರ ಆಸೀತ್ ನಾನ್ಯತ್ಕಿಂಚನ ಮಿಷತ ಸ ಈಕ್ಷತ ಲೋಕಾನ್ನುತ್ಸೃಜಾ ಇತಿ. ಇದು ಮಂತ್ರ. ಈ ಮಂತ್ರದಲ್ಲಿ ಬರತಕ್ಕಂತಹ ಆತ್ಮಾವಾಯಿದಮೇಕ ಏವಾಗ್ರ ಆಸೀತ್, ಆತ್ಮ ಎಂಬ ಶಬ್ದದಿಂದ ಯಾವ ಆತ್ಮನನ್ನ ಗ್ರಹಿಸಬೇಕು ನಾವು? ಪರಮಾತ್ಮನನ್ನೋ ಅಥವಾ ಯಾವನ ಇನ್ನೊಬ್ಬ ಕಾರ್ಯ ಆತ್ಮನನ್ನೋ ಯಾರನ್ನ ಗ್ರಹಿಸಬೇಕು ಎಂಬ ಪ್ರಶ್ನೆ ಬಂದಾಗ ಪೂರ್ವ ಪಕ್ಷ ಹೇಳ್ತಾನೆ, ಸ್ವಾಮಿ ಯಾತಕ್ಕೆ ಸಂಶಯ? ನಿಮಗೆ ಸಂಶಯ ಯಾತಕ್ಕೆ? ಸ್ಪಷ್ಟವಾಗಿ ಇದೆಯಲ್ಲ. ಇಲ್ಲಪ್ಪ, ಇದೆ, ಆ ಮಂತ್ರದಲ್ಲೇ ಇದೆಯಲ್ಲ ಸ್ವಾಮಿ.
ಏನಂತ ಇದೆಯಪ್ಪ? ಲೋಕಾನ್ನು ಲೋಕಪಾಲಾನ್ನು ಸೃಜ ಇತಿ. ಲೋಕಗಳನ್ನ ಲೋಕಪಾಲರುಗಳನ್ನ ಸೃಷ್ಟಿಸೋಣ ಎಂಬುದಾಗಿ. ಲೋಕಗಳನ್ನು ಯಾರು ಸ್ವಾಮಿ ಸೃಷ್ಟಿ ಮಾಡ್ತಕ್ಕಂಥವರು? ಆ ಒಂದು ಮುಖ್ಯ ಬ್ರಹ್ಮ, ಮುಖ್ಯಾತ್ಮ ಅಲ್ಲ. ಯಾವುದು? ತೈತ್ರಿಯದಲ್ಲಿ ಹೇಳಿರತಕ್ಕಂಥ ತಸ್ಮಾದ್ವಾಯ ತಸ್ಮಾದ್ ಆತ್ಮನಃ ಅನ್ನುವಾಗ ಆತ್ಮ ಬಂದಿದೆಯಲ್ಲ, ಆತ್ಮ ಶಬ್ದ, ಆ ಆತ್ಮ ಅಲ್ಲ. ಯಾಕೆ? ಅಲ್ಲಿ ಭೂತ ಸೃಷ್ಟಿಯನ್ನು ಹೇಳಿದ್ದಾರೆ ಮೊಟ್ಟ ಮೊದಲಿಗೆ. ಆಕಾಶ ಆಯಿತು, ಆಮೇಲೆ ವಾಯು ಆಯಿತು, ಆಮೇಲೆ ಅಗ್ನಿ ಆಯಿತು, ಅಪ್ಪಾಯಿತು, ಪೃಥ್ವಿ ಆಯಿತು, ಹೀಗೆ ಹೇಳಿದ್ದಾರೆ. ಅದು ಸರಿಯಾಗಿದೆ. ಭೂತ ಸೃಷ್ಟಿ ಆದ ಮೇಲೆ ನಂತರ ಬಂದವು ಇವೆಲ್ಲವೇ. ಯಾವುದು? ಲೋಕಗಳು, ಲೋಕಪಾಲರು, ಮತ್ತೊಂದು ಮಗದೊಂದು ಎಲ್ಲ ಆಮೇಲೆ ಬಂದದ್ದು. ಅದೆಲ್ಲ ಏನು ಮಾಡಿದ್ರು? ನಂತರ ಬಂದವು ಇನ್ನೊಬ್ಬ ಮಾಡಿದ್ದು. ಇನ್ನೊಬ್ಬ ಅಂದ್ರೆ ಅವನ ಬೇರೆ ಸ್ಥಿತಿಯಲ್ಲಿ ಒಬ್ಬನೇ ಇರ್ಬೋದು. ಇದು ಮಾಡುವಾಗ ಅವ್ರು ಮುಖ್ಯ ಆತ್ಮ. ಯಾವುದು? ಈ ಒಂದು ಪಂಚಭೂತಗಳನ್ನು ಸೃಷ್ಟಿ ಮಾಡುವಾಗ ನಂತರ ಎಲ್ಲ ಮಾಡಬೇಕಾದಷ್ಟು ನಾನಾ ನಾಮರೂಪಾತ್ಮಕವಾಗಿರ್ತಕ್ಕಂತಹ ಪ್ರಪಂಚ, ಚಿತ್ರ ವಿಚಿತ್ರ ಪ್ರಪಂಚ ಸೃಷ್ಟಿ ಮಾಡೋದಲ್ಲ. ಅದೆಲ್ಲ ಮಾಡುವಾಗ ಏನಾಯ್ತು? ಅವನಿಗೆ ವಿರಾಟ್ ಆತ್ಮ ಅಂತ ಹೆಸರಾಯಿತು. ಹೀಗೆ ನಾವು ಇಲ್ಲಿ ಸ್ಪಷ್ಟವಾಗಿ ಲೋಕಗಳನ್ನು, ಲೋಕಪಾಲರುಗಳನ್ನು ಸೃಷ್ಟಿ ಮಾಡಿದನು ಎಂದು ಸ್ಪಷ್ಟವಾಗಿ ಹೇಳಿರುವುದರಿಂದ ನಾವು ಇಲ್ಲಿ ಏನು ಮಾಡಬೇಕು? ವಿರಾಟ್ ಆತ್ಮನನ್ನು ಗ್ರಹಿಸಬೇಕು, ಕಾರ್ಯ ಆತ್ಮನನ್ನು ಗ್ರಹಿಸಬೇಕೇ ಹೊರತು ಈ ಒಂದು ಆತ್ಮ ಅಂತಕ್ಕಂತ ಹೇಳಿ ತಸ್ಮಾದ್ವಾಯ ತಸ್ಮಾದ್ ಆತ್ಮನ ಆಕಾಶ, ಅಲ್ಲಿ ಆತ್ಮ ಅಂತಕ್ಕಂಥ ಶಬ್ದ ಹೇಳಿದ್ದಾರಲ್ಲ, ಆ ಅರ್ಥವನ್ನು ಇಲ್ಲಿ ತೆಗೆದುಕೊಳ್ಳಬಾರದು ಅಂತಂದ. ಅದಕ್ಕೆ ಉತ್ತರನು ಅಲ್ಲೇ ಹೇಳಿದ್ರು. ಏನಂತ? ಇಲ್ಲಪ್ಪ ಹಾಗೇನಿಲ್ಲ, ಇತರವತ್. ಇತರವತ್ ಅಂತಂದ್ರೇನು? ಅನ್ಯಾಸು ಉಪನಿಷತ್ಸು ಆಮ್ನಾತತ್ವಾತ್. ಹೇಗಿದೆ? ತಸ್ಮಾದ್ವಾಯ ತಸ್ಮಾದ್ ಆತ್ಮನ ಅಂತ ಹೇಳಿದ್ದಾರೆ. ಹಾಗೆ ಇತರ ಕಡೆಗಳಲ್ಲಿ ಹೇಳಿರತಕ್ಕಂತಹ ಮುಖ್ಯ ಆತ್ಮ ಅಂತ ಇದೆಯಲ್ಲ, ಅದನ್ನೇ ಗ್ರಹಿಸಬೇಕು. ಇತರವತ್ತು ಯಾಕೆ ಅಂತಂದ್ರೆ ಉತ್ತರಾತ್ ಅಂದ್ರೇನು? ಉತ್ತರಾತ್ ವಾಕ್ಯಾತ್ ಇದಂ ಅವಗಮ್ಯತೆ ಅಥವಾ ಇದಂ ನಿಶ್ಚೀಯತೆ, ಅವಸೀಯತೆ. ಮುಂದೆ ಬಂದಿರತಕ್ಕಂಥ ವಾಕ್ಯ ನೋಡಪ್ಪ, ಆ ವಾಕ್ಯದ ಬಲದಿಂದ ಇಲ್ಲಿ ನಾವು ಆ ಒಂದು ತೈತ್ತಿರೀಯೋಪನಿಷತ್ತಿನ ಸೃಷ್ಟಿ ಪ್ರಕರಣದಲ್ಲಿ ಹೇಳಿರತಕ್ಕಂಥ ಆತ್ಮನನ್ನೇ ಇಲ್ಲಿ ಗ್ರಹಿಸಬೇಕು, ಮುಖ್ಯಾತ್ಮ ಅಂತ ಹೇಳಿದ್ರು. ಇದು ಇಷ್ಟೆಲ್ಲ ಹೇಳಿ ಆ ಒಂದು ಮುಕ್ತಾಯವಾಯಿತು. ಆದರೂ ಕೂಡ ಪೂರ್ವ ಪಕ್ಷಿ ಪೂರ್ಣವಾಗಿ ಸಮಾಧಾನಗೊಳ್ಳಲಿಲ್ಲ. ಆದರೂ ಸ್ವಾಮಿ ಇನ್ನು ಏನೋ ಸಂಶಯ ಇದೆ. ಏನಪ್ಪ ಅದು? ಯಾಕೆ? ಎಳ್ಳಷ್ಟು ಸಂಶಯ ಇಲ್ಲದ ನಿವಾರಣೆ ಮಾಡ್ತಕ್ಕಂಥದ್ದು ಭಾಷ್ಯಕಾರ ಕರ್ತವ್ಯ. ಸ್ವಲ್ಪ ಸಂಶಯ ಉಳ್ಕೊಂಡ್ರೂ ಕೂಡ ಸಿದ್ಧಾಂತ ಆಗೋದಿಲ್ಲ ಅದು. ಏನು ಸಂಶಯ ಅಂತಂದ್ರೆ, ನೀನು ಸಂಶಯ ಏನು ಅಂತ ಮೊದಲು ಹೇಳಪ್ಪ. ಇನ್ನೂ ಸಂಶಯ ಯಾತಕ್ಕೆ ನಿನಗೆ ಹೇಳು, ಅದನ್ನು ನಾವು ನಿನ್ನ ಸಂಶಯವನ್ನ ನಿವಾರಣೆ ಮಾಡುತ್ತೇವೆ, ಅದಕ್ಕೆ ಸಮಾಧಾನವನ್ನು ಹೇಳುತ್ತೇವೆ ಅಂತ ಹೇಳಿ ಈ ಪ್ರಕೃತ ಈ ಸೂತ್ರದಲ್ಲಿ ಆ ಪೂರ್ವ ಪಕ್ಷಿಯ ಸಂಶಯವೂ ಇದೆ, ಮತ್ತೆ ಅದಕ್ಕೆ ಸಮಾಧಾನವೂ ಇದೆ. ಹಿಂದಿನ ಸೂತ್ರದಲ್ಲೂ ಇದೇ ಇತ್ತು. ಆತ್ಮಗೃಹೀತಿ ಇತರವತ್ ಉತ್ತರಾತ್ ಅಂತಕ್ಕಂಥದ್ದು ಇಲ್ಲಿ ಆ ಹಿಂದಿನ ಪೂರ್ವ ಪಕ್ಷವನ್ನು ಅನುವಾದ ಮಾಡಿಕೊಂಡು ಸಿದ್ಧಾಂತ ಸೂತ್ರ ಮಾಡಿದ್ರು. ಇಲ್ಲಿ ಆ ಒಂದು ಪೂರ್ವ ಪಕ್ಷನೂ ಇದೆ, ಸಿದ್ಧಾಂತನೂ ಇದೆ. ನೋಡೋಣ ಪ್ರಕೃತ ಯಾವುದು, ಅದರ ಎರಡನೇ ಸೂತ್ರ. ಓಂ ಅನ್ವಯಾದಿತಿ ಚೇತ್ ಸ್ಯಾದವಧಾರಣಾತ್. ಓಂ ಅನ್ವಯಾದಿತಿ ಚೇತ್ ಸ್ಯಾದವಧಾರಣಾತ್. ಅನ್ವಯಾತ್ ಇತಿ ಚೇತ್ ಸ್ಯಾತ್ ಅವಧಾರಣಾತ್ ಇತಿ ಪಂಚಪದಾತ್ಮಕಮಿದಂ ಸೂತ್ರಂ. ಅಸ್ಮಿನ್ ಸೂತ್ರೇ ಪಂಚಪದಾನಿ ವರ್ತಂತೆ.
ಅನ್ವಯಾತ್ ಇತಿ ಚೇತ್ ಸ್ಯಾತ್ ಅವಧಾರಣ. ಅನ್ವಯಸ್ತು ಏವಂ ವರ್ತತೆ ಪಶ್ಯಾಮಃ. ಅನ್ವಯಾತ್ ಅನ್ವಯಾದಿತ್ಯುಕ್ತೆ ಕಸ್ಯ ಅನ್ವಯಾತ್ इति प्रश्नः. कस्य अन्वयात् इति वाक्यान्वयात्. वाक्यान्वयात् इत्युक्ते वाक्यान्वय सामर्थ्यात् वाक्यान्वय बलात् इत्यर्थः. अन्वयात् वाक्यान्वय बलात् वाक्यान्वय सामर्थ्यात् किं परं किं ಮುಂದೆ ಏನು ಅಂತಂದ್ರೆ ವಾಕ್ಯ ಸಾಮರ್ಥ್ಯಾತ್ ಅತ್ರ ಆತ್ಮಶಬ್ದಸ್ಯ. ಅತ್ರ ಅಸ್ಮಿನ್ ಪ್ರಕರಣೆ ಆತ್ಮಶಬ್ದಸ್ಯ ಆತ್ಮಶಬ್ದಸ್ಯ ಕಿಂ ಆತ್ಮಶಬ್ದಸ್ಯ ಪರಮಾತ್ಮ ನ ಗೃಹೀತವ್ಯಃ ಇತಿ ಚೇತ್. ಇದು ಪೂರ್ವಪಕ್ಷ. ಎಂದು ಅನ್ವಯಾದಿತಿ ಚೇತ್ ಅಂತಿದೆ. ಅಂದ್ರೆ ಅನ್ವಯದ ಬಲದಿಂದ ಅನ್ವಯವಿರುವುದರಿಂದ ಎಂದು ನೀನು ಹೇಳುವುದಾದರೆ ಏನು ಅನ್ವಯದ ಬಲ? ಏನು? ವಾಕ್ಯಾನ್ವಯ ಬಲದಿಂದ ಏನಂತ ಹೇಳ್ತೀಯ ನೀನು? ಆತ್ಮಶಬ್ದ ಇದು ಬಂದಿ ಆತ್ಮವಾಗಿರಬೇಕ ಏವಾಗ್ರ ಆಸೀತ್ ಅಂತ. ಆ ಆತ್ಮಶಬ್ದಕ್ಕೆ ಪರಮಾತ್ಮ ಎಂಬ ಅರ್ಥವನ್ನು ಮಾಡಬಾರದು ಎಂಬುದಾಗಿ ನೀನು ಹೇಳುವುದೇ ಆದರೆ ಅದಕ್ಕೆ ಅವನಿಗೆ ಗಮಕ ಏನು? ಪ್ರಮಾಣ ಏನು ಕೊಟ್ಟಿದ್ದಾನೆ? ವಾಕ್ಯಾನ್ವಯ ಸಾಮರ್ಥ್ಯ. ವಾಕ್ಯಾನ್ವಯ ಸಾಮರ್ಥ್ಯ ಇದೆ. ವಾಕ್ಯ ನೋಡಿ ಎಲ್ಲಿದೆ? ಈ ಒಂದು ಕಾರ್ಯಾತ್ಮನಲ್ಲಿ ಅನ್ವಿತವಾಗಿದೆ. ಹೋಗ್ತಾನೆ. ವಾಕ್ಯ ಕಾರ್ಯಾತ್ಮನಲ್ಲಿ ಅನ್ವಿತವಾಗಿದೆಯೇ ಹೊರತು ಮುಖ್ಯಾತ್ಮನಲ್ಲಿ ಅಲ್ಲ. ಹಾಗಿರುವುದರಿಂದ ಇಲ್ಲಿ ಆತ್ಮಶಬ್ದಕ್ಕೆ ಈ ಕಾರ್ಯಾತ್ಮ ವಿರಾಡಾತ್ಮ ಅಂತ ನಾವು ತೆಗೆದುಕೊಳ್ಳಬೇಕು ಎಂದು ನೀನು ಹೇಳುವುದಾದರೆ ಇತಿಶೇ. ಇದೇನಿದು? ಪೂರ್ವಪಕ್ಷ. ಅಂದರೆ ಅದಕ್ಕೆ ಮುಕ್ತ ಎಂದೇನು? ಸ್ಯಾತ್ ಅವಧಾರಣ. ಇದು ಸಮಾಧಾನ. ಸ್ಯಾತ್ ಸ್ಯಾತ್ ಕಿಂ ಸ್ಯಾತ್ ಅಂದ್ರೆ ಪರಮಾತ್ಮ ಗ್ರಹಣಂ ಸ್ಯಾತ್. ಪರಮಾತ್ಮ ಗ್ರಹಣವೇ ಆಗಬೇಕಿಲ್ಲ, ಪರಮಾತ್ಮನ್ನೇ ಗ್ರಹಿಸಬೇಕು. ಸ್ಯಾತ್ ಕುತಃ ಕಿಂ ಕಾರಣಂ ಇತ್ಯುಕ್ತೆ ಅವಧಾರಣಾತ್. ಅಲ್ಲೇನು? ವಾಕ್ಯಾನ್ವಯ ಸಾಮರ್ಥ್ಯಾತ್ ಪರಮಾತ್ಮ ನ ಗೃಹೀತವ್ಯ ಇತಿ ಚೇತ್ ಪರಮಾತ್ಮ ಗ್ರಹಣಂ ಸ್ಯಾತ್ ಕುತಃ ಅವಧಾರಣ ಸಾಮರ್ಥ್ಯಾತ್ ಅಥವಾ ಅವಧಾರಣ ಬಲಾತ್. ಅಲ್ಲಿ ವಾಕ್ಯಾನ್ವಯ ಸಾಮರ್ಥ್ಯ ಅಂತ ಹೇಳಿ ಪರಮಾತ್ಮನ ಗ್ರಹಿಸಬಾರದು ಅಂತ ಹೇಳಿದ್ದ. ಉತ್ತರ ಹೇಳ್ತಾ ಇದ್ದಾರೆ ಸಮಾಧಾನವನ್ನ, ಇಲ್ಲಪ್ಪ ಪರಮಾತ್ಮನನ್ನೇ ಗ್ರಹಿಸಬೇಕು. ಯಾಕೆ ಅಂತಂದ್ರೆ ಅವಧಾರಣೆ ಮಾಡಿ ಹೇಳಿರುವುದರಿಂದ. ಅವಧಾರಣೆ ಮಾಡಿ ಹೇಳಿರುವುದರ ಪ್ರಮಾಣದಿಂದ ಬಲದಿಂದ ಇಲ್ಲಿ ಮುಖ್ಯಾತ್ಮನನ್ನೇ ಪರಮಾತ್ಮನನ್ನೇ ಗ್ರಹಿಸಬೇಕು ಅಂತ. ಏನಾಯ್ತು ಈಗ ನೋಡಿ? ಪೂರ್ತಿ ವಾಕ್ಯ ಏನಾಯ್ತು? ಅನ್ವಯಾದಿತಿ ಚೇತ್ ಸ್ಯಾದವಧಾರಣಾತ್ ಅನ್ನುವಾಗ ಅನ್ವಯಾತ್ ವಾಕ್ಯಾನ್ವಯ ಸಾಮರ್ಥ್ಯಾತ್ ಅತ್ರ ಆತ್ಮಶಬ್ದಸ್ಯ ಪರಮಾತ್ಮ ನ ಗೃಹೀತವ್ಯ ಇತಿ ಚೇತ್ ಇತಿ ಪೂರ್ವಪಕ್ಷ. ಅತ್ರ ಸಿದ್ಧಾಂತಸ್ತು ನ ಪರಮಾತ್ಮ ಗ್ರಹಣಂ ಸ್ಯಾತ್ ನ ಅಂತಕ್ಕಂಥದ್ದು ಇಲ್ಲ. ಇನ್ನು ಮುಂದೆ ನಾವು ಸೇರಿಸ್ಕೊ ಪರಮಾತ್ಮ ಗ್ರಹಣಮೇವ ಅತ್ರ ಸ್ವೀಕರ್ತವ್ಯ. ಇಲ್ಲಿ ಏನು? ಪರಮಾತ್ಮ ಗ್ರಹಣ, ನಾವು ಪರಮಾತ್ಮನ್ನ ಅಂತ ತಗೊಳ್ಬೇಕು. ಯಾಕೆ? ಕುತಃ ಕಿಂ ಕಾರಣ ಇತ್ತು? ಅವಧಾರಣ. ಈಗ ಈ ಒಂದು ಸೂತ್ರಕ್ಕೆ ಅರ್ಥ ಆಯ್ತಲ್ವ? ಈಗ ಆ ಒಂದು ಶ್ಲೋಕ ಐತೆ ನೋಡಿ, ಇದರ ಒಂದು ಇಷ್ಟೂ ಅರ್ಥವನ್ನ ಒಳಗೊಂಡಿರತಕ್ಕಂತಹ ಶ್ಲೋಕ ಇದು. ಇಲ್ಲಿಗೆ ಏನಾಯ್ತು? ಈ ಅಧಿಕರಣ ಮುಗಿಯಿತು. ಎರಡೇ ಸೂತ್ರ ಇರೋದು. ಎರಡು ಸೂತ್ರದ ನಾವು ವಿಚಾರ ಮಾಡಿದ್ವಿ. ಸೂತ್ರಕ್ಕೆ ಅರ್ಥ ಆಯಿತು. ಸೂತ್ರಕ್ಕೆ ಅರ್ಥ ಆದಮೇಲೆ ನಾವು ಈ ಒಂದು ಶ್ಲೋಕ ಇದೆಯಲ್ಲ ಅದನ್ನು ನಾವು ನೋಡಿಕೊಂಡ್ರೆ ಓಹೋ ನಾವು ಚೆನ್ನಾಗಿ ಅರ್ಥ ಆಗುತ್ತೆ. ಈ ಶ್ಲೋಕ ನಾವು ಒಂದು ವೇಳೆ ನಮ್ಮ ಕಂಠಸ್ಥವಾದರೆ ಬಾಯಿಗೆ ಬಂದರೆ ಏನಾಗುತ್ತೆ? ಈ ಒಂದು ಆತ್ಮಗ್ರಹೀತ ಅಧಿಕರಣದಲ್ಲಿ ಏನು ಹೇಳಿದ್ದಾರೆ ಎಲ್ಲ ಗೊತ್ತಾಗ್ಬಿಡುತ್ತೆ.
ಅಲ್ವಾ? ನೋಡೋಣ, ಶ್ಲೋಕ ನೋಡೋಣ. ಶ್ಲೋಕ ಹೇಳಿತ್ತು ಅಂತದೇ ನೋಡೋಣ. ಆತ್ಮಾ ವಾ ಇದಮಿತ್ಯತ್ರ ವಿರಾಟ್ ಸ್ಯಾದ್ ಅಥವೇಶ್ವರಃ ಭೂತಾ ಸೃಷ್ಟೇರ್ನೇಶ್ವರ ಸ್ಯಾತ್ ಗವಾಧ್ಯಾನಯನಾದ್ ಇದು ಒಂದು ಉತ್ತರ ಭಾಗ ಹೇಳ್ತಾರೆ. ಭೂತೋಪಸಂಹೃತೇರೀಶಃ ಸ್ಯಾದದ್ವೈತಾವಧಾರಣಾತ್. ಇದು ಸ್ಯಾದವಧಾರಣಾತ್ ಇದೆ, ಅದು ಅನ್ವಯಾದಿತಿ ಚೇತ್ ಸ್ಯಾದವಧಾರಣಾತ್. ಸ್ಯಾದವಧಾರಣ ಇಲ್ಲಿ ಹೇಳ್ತಾರೆ. ಸ್ಯಾದದ್ವೈತ ಏನು ಅವಧಾರಣೆ ಮಾಡಿದ್ದಾರೆ? ಅದ್ವೈತ ಅವಧಾರಣೆ. ಏನು? ಆತ್ಮಾವಾ ಇದಮೇಕ ಏವ ಅಗ್ರೆ ಆಸೀತ್. ಆತ್ಮಾವಾ ಇದಂ ಏಕ ಏವ ಇತಿ ಅದ್ವೈತ ಅವಧಾರಣ. ಅದು ಹೇಳಿ ಸ್ಯಾದದ್ವೈತ ಅವಧಾರಣಾತ್. ಮತ್ತೆ ಮುಂದೆ ಅವನು ಹಸುವನ್ನು ತಂದು ಕೊಟ್ಟನು, ಕುದುರೆಯನ್ನು ತಂದು ಕೊಟ್ಟನು, ಪುರುಷರನ್ನು ತಂದು. ಏನಿವೆಲ್ಲ ಇದು? ಇದು ತಂದ್ಕೊಳ್ಳೋದು ಯಾರು? ಪರಮಾತ್ಮನ. ಅಂದ್ರೆ ಅದ ಆ ವಾಕ್ಯ ನೋಡಪ್ಪ, ಅದು ಅದಕ್ಕಿದ್ದು ಹೇಳ್ತಾರೆ. ಅರ್ಥವಾದೋ ಗವಾದ್ಯುಕ್ತಿ. ಅದು ಅರ್ಥವಾದಪ್ಪ. ಅದು ಯಾಕೆ? ಅದನ್ನು ಹೊಗಳುವುದಕ್ಕೆ ಬಂದಿರತಕ್ಕಂಥದ್ದು. ಅರ್ಥವಾದೋ ಗವಾದ್ಯುಕ್ತಿ ಬ್ರಹ್ಮಾತ್ಮತ್ವಂ ವಿವಕ್ಷಿತಂ. ಇಲ್ಲಿ ಆತ್ಮಾವಾಯಿದಮೇಕ ಏವ ಅಗ್ರೆ ಆಸೀತ್ ಅಂತಿದೆಯಲ್ಲ, ಅದು ಆ ಬ್ರಹ್ಮ ಏಕಮೇವಾದ್ವಿತೀಯವಾದ ಪರಬ್ರಹ್ಮ ತತ್ವವೇ ಇಲ್ಲಿ ವಿವಕ್ಷಿತಂ. ಇಲ್ಲಿ ವಿವಕ್ಷಿತವಾಗಿದೆ. ಉಪನಿಷತ್ತುಗಳಿಗೆ ಅದು ಇಷ್ಟ, ಏಕಮೇವಾದ್ವಿತೀಯವಾದ ಪರಬ್ರಹ್ಮ ತತ್ವವನ್ನು ಹೇಳುವುದು. ಯಾವುದೋ ವಿರಾಡಾತ್ಮ ಇನ್ನೊಬ್ಬ ಆತ್ಮ ಅಂತಲ್ಲ. ನೋಡಿ ಹೇಗೆ ಆ ಶ್ಲೋಕ ಹೇಳಿದೆ, ಮೊದಲಿಗೆ ಗೊತ್ತಾಯ್ತಲ್ಲ. ಆತ್ಮಾವಾ ಇದಮಿತ್ಯತ್ರ. ಆತ್ಮಾವಾ ಇದಂ ಅಂತಲೂ ಪ್ರತೀಕ ಗ್ರಹಣ ಇದು. ಆತ್ಮಾವಾ ಇದಮೇಕ ಏವಾಗ್ರ ಆಸೀತ್ ಇತ್ಯತ್ರ ಅಂತ ಅರ್ಥ. ಆತ್ಮಾವಾ ಇದಮಿತ್ಯತ್ರ ಏನು ಸಂಶಯ ಬಂತು? ವಿರಾಟ್ ಸ್ಯಾದ್ ಅಥವೇಶ್ವರ. ಇಲ್ಲಿ ವಿರಾಟ್ ಆತ್ಮನೋ ಅಥವಾ ಪರಮೇಶ್ವರನೋ ಅಂದ್ರೆ ಮುಖ್ಯಾತ್ಮ ಪರಮಾತ್ಮ. ವಿರಾಟ್ ಆತ್ಮನೋ ಪರಮಾತ್ಮನೋ ಸಂಶಯ. ಸ್ಯಾದ್ ವಿರಾಟ್ ಸ್ಯಾದ್ ಅಥವೇಶ್ವರ. ಮೊದಲು ಏನಂತ ತೋರುತ್ತೆ? ಭೂತ ಸೃಷ್ಟೇರ್ನೇಶ್ವರ ಸ್ಯಾತ್. ಈಶ್ವರ ನ ಸ್ಯಾತ್, ನೇಶ್ವರ ಸ್ಯಾತ್, ನ ಈಶ್ವರ ಸ್ಯಾತ್. ಯಾಕೆ? ಭೂತ ಅಸೃಷ್ಟೇ ಅಂದ್ರೆ ಪಂಚಭೂತಗಳನ್ನು ಸೃಷ್ಟಿ ಮಾಡಿದನೋ ಎಂದು ಹೇಳಿಲ್ಲದಿರುವುದರಿಂದ ಲೋಕಗಳನ್ನು ಸೃಷ್ಟಿ ಮಾಡಿದನೋ ಅಂತ ಹೇಳ್ತಾ ಇದೆ ಸ್ವಾಮಿ. ಅದಕ್ಕೋಸ್ಕರ ಇದೇನಿದೆ? ನೇಶ್ವರ ಸ್ಯಾತ್, ಈಶ್ವರ ಅಲ್ಲ ಅಂತ ಹೇಳಿ. ಮತ್ತು ಏನಪ್ಪ ಮತ್ತೇನು? ವಿರಾಡಾತ್ಮ ಸ್ವಾಮಿ. ಯಾತಕ್ಕೆ ಅಂದ್ರೆ ಗವಾಧ್ಯಾನಯನಾದ್ ವಿರಾಟ್. ಗವಾಧ್ಯಾನಯನಾತ್ ತಾಭ್ಯೋ ಗಾಮಾನಯತ್ ತಾಭ್ಯೋ ಅಶ್ವಮಾನಯತ್ ಅಂತ ಇದೆಯಲ್ಲ. ಅದರಿಂದ ಅದರ ಬಲದಿಂದ ವಿರಾಟ್ ಆತ್ಮ ಅಂತ ಗ್ರಹಿಸಬೇಕು. ಮತ್ತೆ ಇದಕ್ಕೆ ಹೇಳಿದ್ರೆ ಮುಂದಿನ ಸೂತ್ರ ಆಯ್ತಲ್ಲ, ಅನ್ವಯ. ಇದು ಮೊದಲ ಸೂತ್ರ ಆಯ್ತು. ಅನ್ವಯ ಆದಿತ್ಯ. ಅದಕ್ಕೆ ಹೇಳಿದ್ರೆ ಭೂತೋಪಸಂಹೃತೇರೀಶಃ. ಇಲ್ಲಿ ಭೂತಗಳನ್ನ ಅಂದ್ರೇನು? ಪಂಚಭೂತಗಳನ್ನ ಉಪಸಂಹೃತೇ, ಲೋಕಗಳನ್ನು ತೆಗೆದುಕೊಂಡಿದ್ದಾರೆ. ಲೋಕಗಳನ್ನು ತೆಗೆದುಕೊಂಡಿದ್ದರೂ ಕೂಡ ಏನನ್ನು ನಾವು ತಿಳಿದುಕೊಳ್ಳಬೇಕು? ಭೂತಗಳನ್ನು ಸೃಷ್ಟಿ ಮಾಡಿದ ನಂತರ ಎಂಬುದಾಗಿ ತಿಳಿದುಕೊಳ್ಳಬೇಕು. ಭೂತವನ್ನ ಉಪಸಂಹಾರ ಮಾಡಿಕೊಂಡು, ಅಲ್ಲೇ ಭೂತಗಳನ್ನು ಹೇಳಿಲ್ಲ, ಅದನ್ನು ಉಪಸಂಹಾರ ಮಾಡಿಕೊಂಡು ಎಳೆದು ತೆಗೆದುಕೊಂಡು ಬಂದು ಇಲ್ಲಿ ಹಾಕ್ಕೊಂಡು ನಂತರ ಈ ಲೋಕಗಳನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ತಿಳ್ಕೊಳ್ಬೇಕು. ಆದ್ದರಿಂದ ಮತ್ತೆ ಆತ್ಮಾವಾಯುಧಂ ಏಕ ಏವ ಅಂತ ಅವಧಾರಣೆ ಮಾಡಿ ಹೇಳಿದ್ದಾರೆ. ಏಕ ಏವ ಅಂತಕ್ಕಂಥದ್ದು ವಿರಾಡಾತ್ಮನಿಗೆ ಹೊಂದುತ್ತೇನಪ್ಪ. ಅವನು ಕಾರ್ಯಾತ್ಮ ಇದ್ದಾರೆ, ಒಂದೇ ಆಗಿರೋ ಸಾಧ್ಯನ? ಹಾಲಿನ ವಿಕಾರ ಎಷ್ಟಾಗ್ಬೋದು? ಗೋ ವಿಕಾರ, ಹಸುವಿನ ವಿಕಾರ ಎಷ್ಟು? ಅಯ್ಯೋ, ಹಸುವಿನ ವಿಕಾರ ಲೆಕ್ಕ ಇಲ್ಲ. ಹಾಲು, ಮೊಸರು, ತುಪ್ಪ, ಬೆಣ್ಣೆ, ತುಪ್ಪ, ಮತ್ತೆ
ಆ ಒಂದು ಸಗಣಿ ಗಂಜ ಎಲ್ಲ ಪ್ರತಿಯೊಂದನ್ನು ಕೂಡ ಎಲ್ಲ ವಿಕಾರಗಳು ಎದ್ದು ಬೇಕಾದಷ್ಟು ಇರ್ತವೆ. ಆದ್ದರಿಂದ ಇಲ್ಲಿ ಸ್ಯಾತ್ ಅದ್ವೈತಾವಧಾರಣ ಭೂತಾಪ್ತ ಮತ್ತೆ ಅದ್ವೈತ ಅವಧಾರಣೆ ಮಾಡಿ ತಿಳಿಸಿಕೊಟ್ಟಿರುವುದರಿಂದ ಏನಂದ್ರೆ ಪರಮೇಶ್ವರ ಏವ ಅತ್ರ ಸ್ಯಾತ್ ಅಂತ ನಿರ್ಣಯ ಮಾಡಿ ಇನ್ನು ಬಾಕಿ ಇದೆ ಗವಾದ್ಯುಕ್ತಿ ಹೇಳಿದಲ್ಲ, ಅವರು ಹೊಸು ತಂದ ಅದನ್ನ ಅರ್ಥವಾದೋ ಗವಾದ್ಯುಕ್ತಿ, ಅರ್ಥವಾದ ಇದು ಗವಾದ್ಯುಕ್ತಿ. ಮತ್ತೆ ಏನು ಹೇಳಿದ್ದಾರೆ ಇಲ್ಲಿ? ಇಲ್ಲಿ ಆತ್ಮೈಕತೆ ಏಕಮೇವಾದ್ವಿತೀಯವಾದ ಪರಬ್ರಹ್ಮ ತತ್ವವನ್ನೇ ಇಲ್ಲಿ ಹೇಳಿದೆ. ಬ್ರಹ್ಮಾತ್ಮತ್ವಂ ವಿವಕ್ಷಿತಂ. ಆ ಬ್ರಹ್ಮ ಏಕಮೇವಾದ್ವಿತೀಯವಾದ ಪರಬ್ರಹ್ಮ ತತ್ವ ಏನು? ಬ್ರಹ್ಮ ಆತ್ಮತ್ವಂ, ಅದನ್ನ ಆತ್ಮ ತನ್ನ ಸ್ವರೂಪ ಎಂಬುದಾಗಿ ಇಲ್ಲಿ ಹೇಳಿದೆ ಅಷ್ಟೇ, ಬೇರೆ ಯಾವುದೂ ಇಲ್ಲ. ಅದು ನೋಡಿ ಎಷ್ಟು ಇವೆಲ್ಲ ಅದು ಯಾವುದೇ ಇರಲಿ ಏನೇ ಇರಲಿ ಎಷ್ಟು ಅರ್ಥ ಗರ್ಭಿತವಾಗಿದೆ ಶ್ಲೋಕಗಳು. ಎಂಥ ಪುಣ್ಯಾತ್ಮರು ಇರ್ತಾರೆ ರಚನೆ ಮಾಡಿರ್ತಕ್ಕಂಥವರು. ಅವರಿಗೆ ಎಷ್ಟು ಈ ಭಾಷ್ಯ ಅಂತಕ್ಕಂಥದ್ದು ಹೇಗೆ ಕರಗತವಾಗಿರ್ಬೇಕು ಅವ್ರಿಗೆ. ಹಿಂದೆ ಶ್ಲೋಕ ಮಾಡೋ ಸಾಧ್ಯನಾ? ಭಾಷ್ಯದ ಒಂದು ಅರ್ಥ ಒಂದು ಇದು ಕರಗತವಾಗಿರಬೇಕು, ಇಲ್ಲದೇ ಇದ್ರೆ ಮಾಡೋಕ್ಕೆ ಸಾಧ್ಯ ಇಲ್ಲ. ನೋಡೋಣ, ಇನ್ನೊಂದ್ಸರಿ ನೋಡೋಣ. ಯಾಕೆ ಶ್ಲೋಕ ಹೇಳ್ಕೊಂಡ್ರೆ ನಮಗೆ ಇವಾಗ ಅಧಿಕರಣದ ಅರ್ಥ ಆಗ್ಬಿಡುತ್ತೆ. ಆತ್ಮ ವಾ ಇದಮಿತ್ಯತ್ರ ವಿರಾಟ್ ಸ್ಯಾದ್ ಅಥವೇಶ್ವರ ಭೂತ ಸೃಷ್ಟೇರ್ನೇಶ್ವರ ಸ್ಯಾತ್ ಗವಾದ್ಯಾನಯನಾದ್ ವಿರಾಟ್ ಭೂತೋಪಸಂಹೃತೇರೀಶಃ ಸ್ಯಾದದ್ವೈತಾವಧಾರಣಾತ್ ಅರ್ಥವಾದೋ ಗವಾದ್ಯುಕ್ತಿ ಬ್ರಹ್ಮಾತ್ಮತ್ವಂ ವಿವಕ್ಷಿತಂ. ನೋಡಿ, ಅಧಿಕರಣ ಪೂರ್ತಿ ಬಂತು, ಅರ್ಥವಾಗಿಬಿಡ್ತು. ಇನ್ನೂ ಒಂದು ಶ್ಲೋಕ ಇದೆ, ಅದನ್ನೇನು ಇಲ್ಲಿ ಆಚಾರ್ಯರು ಈ ಒಂದು ಪ್ರಕೃತ ಅನ್ವಯಾದಿತ್ಯ ಸ್ಯಾದವಧಾರಣ ಅಂತ ಹೇಳಿದ ಮೇಲೆ ನೋಡಿ, ಇಲ್ಲಿ ನಾವು ಈ ಋಗ್ವೇದದ ಐತರೇಯೋಪನಿಷತ್ತಿನ ಮಂತ್ರವನ್ನು ತೆಗೆದುಕೊಂಡು ಅದರ ವಿಚಾರವಾಗಿ ಚರ್ಚೆ ಮಾಡಿ ನಿರ್ಧಾರ ಮಾಡಿದೆವು. ಅದಲ್ಲದೆ ಈ ರೀತಿಯಾಗಿಯೂ ಕೂಡ ಅರ್ಥ ಮಾಡಬಹುದು ಅಂಥೇಳಿ ಬೇರೆ ಒಂದು ರೀತಿ ಆಲ್ಟರ್ನೇಟಿವ್ ಮೆಥಡ್ ಅಂತಾರಲ್ಲ ಹಾಗೆ ಬೇರೆ ಒಂದು ವಿಧದಿಂದಲೂ ಕೂಡ ಇದನ್ನು ಅರ್ಥ ಮಾಡಿ ಇಲ್ಲಿ ಬ್ರಹ್ಮಾತ್ಮತ್ವಂ ವಿವಕ್ಷಿತಂ ಎನ್ನುವುದನ್ನು ಸಿದ್ಧ ಮಾಡಿ ತೋರಿಸಬಹುದು ಅಂದ್ಬಿಟ್ಟು ಇನ್ನೊಂದು ಉಪನಿಷತ್ತಿನ ವಿಷಯವಾಕ್ಯವನ್ನು ತೆಗೆದುಕೊಂಡು ಆ ಎರಡು ಉಪನಿಷತ್ತಿಗೆ ಅದಕ್ಕೆ ಕಂಪೇರ್ ಮಾಡಿ ಹೋಲಿಸಿ ನೋಡಿ ಇದು ಇಲ್ಲಿ ನಿರ್ಧಾರ ಅಂತ ತಿಳಿಸಿದ್ದಾರೆ. ತಿಳಿಸಿರುವುದರ ಮೂಲಕ ಭಗವಾನ್ ಶಂಕರರು ಭಾಷ್ಯಕಾರರು ತಮ್ಮ ಸರ್ವಜ್ಞತ್ವವನ್ನು ಅನಾವರಣ ಮಾಡಿದ್ದಾರೆ ಅಷ್ಟೆ. ಹೌದು ತಾನೆ? ತಮ್ಮ ಸರ್ವಜ್ಞತ್ವವನ್ನ ಅನಾವರಣ ಮಾಡಿದ್ದಾರೆ. ಓಹೋ, ಎಂಥ ಇಲ್ಲಿ ಇಂಥ ಕಡೆ ಅನಾವರಣವಾಗಿದೆ. ನೋಡೋಣ ಏನು ಹೇಳ್ತಾರೆ ಅಂತ. ಸ್ವಲ್ಪ ಇದೇ ಜಾಸ್ತಿ ಆಯಿತು. ನೋಡೋಣ, ಈಗ ಅನ್ವಯಾದಿತ್ಯ ಸ್ಯಾದವಧಾರಣ ಅನ್ನೋದಕ್ಕೆ ಎಲ್ಲ ಅರ್ಥ ಎಲ್ಲ ಗೊತ್ತಾಯಿತು. ಈಗ ಭಾಷ್ಯ ಭಾಗ ನೋಡೋಣ. 345 ಭಾಷ್ಯ ಭಾಗ. ಅನ್ವಯ ನೋಡಿ ನೋಡಿ ಅನ್ವಯ ಆದಂತ ಕೇಳಿದ್ರೆ ನೋಡ್ರಿ, ವಾಕ್ಯಾನ್ವಯ ದರ್ಶನ ಅಂದ್ರೆ ಆಹಾ ಏನಪ್ಪ ಭಾಷ್ಯ ಹೇಗೆ ಆಮೂಲಾಗ್ರವಾಗಿ ಅಧ್ಯಯನ ಮಾಡಿಬಿಟ್ಟಿದ್ದಾನಿವನು. ಏನೂ ಇಲ್ಲ, ಆಮೂಲಾಗ್ರವಾಗಿ ನಾವು ಅಧ್ಯಯನ ಮಾಡಬೇಕಾದದ್ದು ಭಗವಾನ್ ಶಂಕರರು. ಇದು ಹೇಳೇ ಬಿಟ್ಟು ಹೊತ್ತು ಅನ್ವಯ ವಾಕ್ಯಾನ್ವಯ ದರ್ಶನ. ಏನು ವಾಕ್ಯಾನ್ವಯ ದರ್ಶನ ಅಂತ? ಏನು ವಾಕ್ಯಾನ್ವಯ ದರ್ಶನಾತ್ ಹೇತೋಹೋ ಸೇರಿಸ್ಕೋಬೇಕು. ಹೇತೋ ಅಂತ ಮೊದಲ ಹೇತೋ ನ ಪರಮಾತ್ಮ ಗ್ರಹಣಂ. ಇಲ್ಲಿ ಪರಮಾತ್ಮನನ್ನು ಗ್ರಹಿಸಬಾರದು. ಯಾಕೆ? ವಾಕ್ಯಾನ್ವಯ ಹಾಗಿಲ್ಲ. ಪರಮಾತ್ಮನನ್ನು ಗ್ರಹಿಸುವುದಕ್ಕೆ ಬೇಕಾದ ಒಂದು ವಾಕ್ಯಾನ್ವಯ ಇಲ್ಲ. ಇಲ್ಲಿ ಯಾವ ವಾಕ್ಯವೂ ಕೂಡ ಪರಮಾತ್ಮನಲ್ಲಿ ಅನ್ವಿತವಾಗಿಲ್ಲ. ಯಾವುದೋ ವಿರಳಾತ್ಮನ ಅನ್ವಿತವಾಗಿದೆ. ಏನು ವಾಕ್ಯ? ಲೋಕವನ್ನು ಸೃಷ್ಟಿ ಮಾಡಿದನು, ಲೋಕಪಾದರಗಳನ್ನು ಸೃಷ್ಟಿ ಮಾಡಿದನು, ಕುದುರೆಯನ್ನು ತಂದು ಕೊಟ್ಟನು, ಇವೆಲ್ಲ ಯಾವುದು? ಎಲ್ಲಿ ಅನ್ವಿತವಾಗಿದೆ? ಇವೆಲ್ಲವೂ ಕೂಡ
ವಿರಾಳಾತ್ಮನಲ್ಲಿ ಅನ್ವಿತವಾಗಿವೆ. ಹಾಗಾಗಿ ನ ಪರಮಾತ್ಮ ಗ್ರಹಣಂ ಇತಿ ಪುನರ್ಯದುಕ್ತಂ. ನೋಡಪ್ಪ, ಇನ್ನೂ ಒಂದು ಸಲ ನೀನು ಏನು ಹೇಳಿದ್ದೆಯೋ ತತ್ ಪರಿಹರ್ತವ್ಯಂ, ಅದನ್ನ ನಾವು ಈಗ ಪರಿಹರಿಸಬೇಕಾಗಿದೆ. ಆ ಸಂಶಯವನ್ನು ಬಿಡಬಾರದು, ಹಾಗೇನೆ ಪರಿಹರಿಸ್ತೇವೆ ಅಂದ್ಬಿಟ್ಟು ಅತ್ರೋಚ್ಯತೆ. ಇಲ್ಲಿ ನಾವು ಹೇಳ್ತಾ ಇದ್ದೇವೆ ಅಂತಂದ್ರೆ ಇನ್ನೊಂದು ಅರ್ಥ ಏನು, ಗಮನವಿಟ್ಟು ಕೇಳು ಅಂತ ಅರ್ಥ. ನಾವು ಹೇಳ್ತಾ ಇದ್ದೇವೆ, ನೀನು ಮಾಡಬೇಕಾದ್ದೇನಪ್ಪ, ಏನೂ ಮಾಡಬೇಕಾದ್ದಿಲ್ಲ, ಅಥವಾ ಏನನ್ನೂ ತಂದುಕೊಡ್ಬೇಕಾದ್ದಿಲ್ಲ, ಯಾವುದನ್ನು ಮಾಡಬೇಕಾದ್ದಿಲ್ಲ. ಗಮನವಿಟ್ಟು ಶ್ರದ್ಧೆಯಿಂದ ಕೇಳಬೇಕಷ್ಟೆ, ಇದೇನಿಲ್ಲ ಶ್ರವಣ. ಅದನ್ನು ಹೇಳ್ತಾ ಇದ್ದಾರೆ ಅತ್ರೋಚ್ಯತೆ. ಇದು ನಾವು ಹೇಳ್ತೇವೆ ಏನು, ಸ್ಯಾತ್ ಅವಧಾರಣಾತ್. ಇದೇನಿದು ಸೂತ್ರ, ಇದು ಅನ್ವಯಾದಿತಿ ಚೇತ್ ಸ್ಯಾದ್ ಅವಧಾರಣಾತ್ ಸೂತ್ರ. ಇದೇನು ಸಮಾಸ ಪದ್ಧತಿ ಸೂತ್ರ ಹೇಳ್ಬಿಟ್ರು. ಮತ್ತೆ ಇದನ್ನ ವ್ಯಾಸ ಅದೇನು ವಿವರಣೆ ಕೊಟ್ಟರು, ಬಿಡಿಸಿದ್ರು. ಏನದು, ಭವೇದ್ ಉಪಪನ್ನಂ ಪರಮಾತ್ಮನೋ ಗ್ರಹಣಂ. ಪರಮಾತ್ಮನೋ ಗ್ರಹಣಂ ಉಪಪನ್ನಂ ಭವೇತ್. ಇಲ್ಲಿ ಪರಮಾತ್ಮನನ್ನು ಗ್ರಹಿಸುವುದು ನ್ಯಾಯವಾಗಿದೆ, ಹೊಂದುತ್ತದೆ. ನೀನೇನು ಹೇಳಿದ್ಯಲ್ಲಪ್ಪ, ಅನ್ವಯ ಅದೇನೋ ಇದ್ಬಿಟ್ಟೆ ಹೊಂದೋದಿಲ್ಲ. ಇಲ್ಲ, ಆ ಅನ್ವಯದ ಬಲದಿಂದಲೇ ನೀನು ಹೇಳಿದ್ಯಲ್ಲ ನೋಡಿ, ಇದು ಪರಮಾತ್ಮನಲ್ಲಿ ಅನ್ವಿತವಾಗಿಲ್ಲ ಅಂತ. ಹೌದು, ಪರಮಾತ್ಮನಲ್ಲಿ ಅನ್ವಿತವಾಗಿಲ್ಲ ಆ ವಾಕ್ಯಗಳು ಸರಿ. ಆದರೆ ಅದೇ ಬಲದಿಂದ ನೀನು ಹೇಳಿದ್ಯಲ್ಲ ಆಕ್ಷೇಪ, ಅದನ್ನೇ ತೆಗೆದುಕೊಂಡು ನಿನ್ನ ಅಸ್ತ್ರದಿಂದಲೇ, ನಿನ್ನ ಬಾಣದಿಂದಲೇ ನಾವು ನಿನ್ನ ಸಂಶಯವನ್ನ ಭೇದಿಸಿ ಬಿಡುತ್ತೇವೆ. ನಿಂದೇ ಬಾಣ ಅದು, ನಿನ್ನ ಬಾಣದಿಂದಲೇ ನಿನ್ನ ಸಂಶಯವನ್ನು ನಾವು ಈಗ ಭೇದಿಸುತ್ತೇವೆ ಅಂತ ಹೇಳ್ತಾ ಇದ್ದಾರೆ. ಏನು, ಭವೇದ್ ಉಪಪನ್ನಂ ಪರಮಾತ್ಮನ ಕಸ್ಮಾತ್ ಅವಧಾರಣಾತ್. ಇದು ವ್ಯಾಸ ಪದ್ಧತಿ. ಅವಧಾರಣೆ ಇರುವುದರಿಂದ. ಏನು ಅವಧಾರಣೆ ಇದೆ ನೋಡೋಣ, ಏನು ಹೇಳ್ತಾರೆ ಅಂತ. ಪರಮಾತ್ಮ ಗ್ರಹಣೇಹಿ ಪ್ರಾಗುತ್ಪತ್ತೇ ಆತ್ಮೈಕತ್ವಾವಧಾರಣಂ ಆಂಜಸಂ ಅವಕಲ್ಪತೆ. ಇದು ಈ ಒಂದು ಏನು ಇಲ್ಲಿ ಅನ್ವಯ ಏನು ಹೇಗಿದೆ, ಅವಧಾರಣೆ ಏನನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಪರಮಾತ್ಮ ಗ್ರಹಣೆ, ಪರಮಾತ್ಮ ಎಂಬುದನ್ನು ಸ್ವೀಕರಿಸಿದರೆ, ಪರಮಾತ್ಮ ಎಂಬ ಅರ್ಥವನ್ನು ಸ್ವೀಕರಿಸಿದರೆ, ಯಾವುದಕ್ಕೆ, ಆತ್ಮಾವಾಯುಧಮೇಕ ವ್ಯಾಘಾಸಿದೆಯಲ್ಲ ಅದಕ್ಕೆ. ಪರಮಾತ್ಮ ಎಂಬ ಅರ್ಥವನ್ನು ಸ್ವೀಕರಿಸಿದರೆ ಏನಾಗುತ್ತೆ, ಪ್ರಾಗುತ್ಪತ್ತೇ ಅಂದರೆ ಅಗ್ರೇ ಆತ್ಮಾವೈದ ಇದಮೇಕ ಏವ ಅಗ್ರೇ ಆಸೀತ. ಅಗ್ರೇ ಅಂದ್ರೇನು, ಅಗ್ರೇ ಅಂತ ಹೇಳ್ತಾರೆ ನೋಡಿ. ಪ್ರಾಗುತ್ಪತ್ತೇ, ಉತ್ಪತ್ತಿಗಿಂತ ಮುಂಚೆ ಆತ್ಮನೊಬ್ಬನೇ ಇದ್ದನು, ಒಬ್ಬನೇ ಎಂಬುದಾಗಿ ಅವಧಾರಣೆ ಮಾಡಿ ಹೇಳಿರುವುದು. ಯಾವುದಕ್ಕೆ ಹೊಂದುತ್ತೆಯಪ್ಪ, ಕಾರ್ಯಾತ್ಮ ಹೊಂದುತ್ತಾ ಇದ್ದಾರ. ಕಾರ್ಯ ಅಂತ ಆಗೋದು ಯಾವಾಗ, ಸೃಷ್ಟಿ ಆದಮೇಲಿಂದ ಕಾರ್ಯ. ಹೌದು ತಾನೆ? ಇಲ್ಲೇನಾಗಿದೆ, ಸೃಷ್ಟಿಗಿಂತ ಮುಂಚೆ ಅಂತ ಅಂದಮೇಲೆ ಯಾವ ಕಾರ್ಯ, ಇನ್ನು ಕಾರ್ಯ ಸೃಷ್ಟಿನೇ ಆಗಿಲ್ಲ. ಆವಾಗ ಇರತಕ್ಕಂಥದ್ದು ಯಾವುದು, ಕಾರಣ ಒಂದೇ ಒಂದು ತತ್ವ, ಕಾರಣ ತತ್ವ ಒಂದೇ ತತ್ವ ಇತ್ತು. ಒಂದೇ ತತ್ವ ಅಂತ ಹೇಳಿರುವುದರಿಂದಲೂ, ಮತ್ತೆ ಸೃಷ್ಟಿಗಿಂತ ಮುಂಚೆ ಎಂದು ಹೇಳಿರುವುದರಿಂದಲೂ ಕೂಡ ಏನಾಗುತ್ತೆ, ಯಾವ ಕಾರ್ಯಾತ್ಮನೂ ಅಲ್ಲ. ಇಲ್ಲೇನು ಕಾರಣಾತ್ಮ ಮುಖ್ಯಾತ್ಮ ಅಂತ ಹೇಳಿ ಅವನು ಹೇಳಿದ್ನಲ್ಲ, ಅದನ್ನೇ ಹೇಳ್ತಾ ಇದೆ. ಹಾಗೆ ಆತ್ಮೈಕತ್ವ ಅವಧಾರಣಂ, ಆ ಆತ್ಮ ಒಬ್ಬನೇ ಇದ್ದನು ಎನ್ನುವುದು ಆಗ ಆಂಜಸಂ ಅವಕಲ್ಪತೆ. ಆಂಜಸಂ ಅಂದ್ರೇನು, ಪರಿಪೂರ್ಣವಾಗಿ ಎಲ್ಲ ದೃಷ್ಟಿಯಿಂದಲೂ ಕೂಡ ಇದು ಹೊಂದುತ್ತದೆ ಅಂಥೇಳಿ. ಅನ್ಯಥಾ ಹಿ ಅನಾಂಜಸಂ ತತ್ ಪರಿಕಲ್ಪ್ಯೇತ. ಅನ್ಯಥಾ
ಹಾಗೊಂದು ವೇಳೆ ನೀನು ಅರ್ಥ ಮಾಡದೆ ವಿರಾಳ ಆತ್ಮ ಅಂತಲೋ ಇನ್ನೊಂದು ಆತ್ಮ ಅಂತಲೋ ಅರ್ಥ ಮಾಡಿಬಿಟ್ರೆ ಅನಾಂಜಸಂ ಪರಿಕಲ್ಪಿತ. ಆವಾಗ ಏನಾಗುತ್ತೆ? ಏನೋ ಆಗುತ್ತೆ. ಯಾವನೋ ಒಬ್ಬ ಇದ್ದ, ವಿರಾಳ ಆತ್ಮ ಬಂದ, ಸೃಷ್ಟಿ ಮಾಡ್ದ, ಆದರೆ ಅದು ಪೂರ್ಣವಾಗಿ ಆಗುವುದಿಲ್ಲ. ಆಂಜಸ ಪೂರ್ಣವಾಗಿ ಎಲ್ಲ ದೃಷ್ಟಿಯಿಂದಲೂ ಕೂಡ ಅದು ಪೂರ್ಣವಾಗಿ ಹೊಂದುವುದಿಲ್ಲ. ಒಂದು ದೃಷ್ಟಿಯಿಂದ ಹೊಂದಬಹುದು. ಯಾಕೆ? ಲೋಕ ಅಂತ ಹೇಳಿದ್ದಾರೆ, ಲೋಕಪಾಲ ಅಂತ ಹೇಳಿದ್ದಾರೆ, ಅದಕ್ಕೆ ಮುಖ್ಯಾತ್ಮ ಬೇಕಿಲ್ಲ ಹೇಳ್ಬೋದು. ಹೌದು ತಾನೆ? ಈಗ ನೋಡಿ, ಈ ತುಪ್ಪವನ್ನು ಒಂದು ತುಪ್ಪ ಬಂತು ಅಂತ ಹೇಳ್ತೇವೆ. ತುಪ್ಪ ಬಂತು ಅನ್ನಂತ ಹೇಳಿದ್ರೆ ಎಲ್ಲಿಂದ ಬಂತು? ಬೆಣ್ಣೆಯಿಂದ ಬಂತು. ಆ ಬೆಣ್ಣೆಯಿಂದ ಬಂದರೂ ಕೂಡ ಅದಕ್ಕೆ ಮೂಲ ಯಾವುದು? ಹಾಲಿನಿಂದ ಬಂತು. ಹೌದು ತಾನೆ? ಹಾಗೆ ಇಲ್ಲಿ ಏನಾಗುತ್ತೆ? ಈ ಒಂದು ಅನ್ಯಥಾ ಹಾಗೊಂದು ವೇಳೆ ಬರೀ ಈ ಒಂದು ಬೆಣ್ಣೆಯಿಂದಲೇ ಬಂತು ಅಂತ ಅಂದ್ಬಿಟ್ಟು ಬೆಣ್ಣೆನೂ ಕಾರ್ಯನೇ, ಎಲ್ಲರ ಒಂದೇ ಸಾಧ್ಯನ ಅದು? ಆದ್ದರಿಂದ ಈ ಸೃಷ್ಟಿಗಿಂತ ಮುಂಚೆ ಅಂತ ಹೇಳಿರುವುದರಿಂದಲೂ ಕೂಡ ಇದು ಪರಮಾತ್ಮ ಅಂತಕ್ಕಂಥ ಗ್ರಹಿಸಬೇಕು. ಮತ್ತು ಇದು ಲೋಕ ಸೃಷ್ಟಿ ಹೇಳ್ಬಿಟ್ಟಿದಾರಲ್ಲ, ಅದಕ್ಕೆ ಹೇಗೆ ಅರ್ಥ ಮಾಡ್ತೀರಿ ಸ್ವಾಮಿ ಅಂತ ಅಂದ. ಲೋಕ ಸೃಷ್ಟಿ ಇದೆಯಲ್ಲ, ಲೋಕಾನ್ ಸೃಜತ ಲೋಕಾನ್ ಲೋಕಪಾಲನ್ನು ಸೃಜ ಇತಿ ಅಂತಿದೆಯಲ್ಲ, ಅದಕ್ಕೇನು ಗೊತ್ತೇನಪ್ಪ ನೋಡಿ, ಅದಕ್ಕೆ ಒಳ್ಳೆ ಬಹಳ ಕ್ಲಿಯರ್ ಆಗಿ ಬಹಳ ಒಂದು ತರ್ಕಬದ್ಧವಾಗಿ ಹೇಳ್ತಾ ಇದ್ದಾರೆ. ಲೋಕ ಸೃಷ್ಟಿ ವಚನಂತೂ ಶ್ರುತ್ಯಂತರ ಸಿದ್ಧ ಮಹಾಭೂತ ಸೃಷ್ಟ್ಯನಂತರಂ ಇತಿ ಯೋಜಯಿಷ್ಯಾಮಿ. ನೋಡಿ, ಇಲ್ಲಿ ಒಂದು ಇನ್ನೊಂದು ಸ್ವಲ್ಪ ವಿವರವಾಗಿ ಹೇಳೋಣ ಅಂತ ಮನಸ್ಸಾಯ್ತೀನಿ. ಏನು ಇವಾಗ ಟೈಮ್ ಇಲ್ಲ, ನಾಳೆ ಹೇಳ್ತೇನೆ. ಏನು ಅಂದರೆ ನೋಡಿ, ಇಲ್ಲಿ ಬೇರೆ ಕಡೆ ಬಳಸಿರತಕ್ಕಂಥ ವಾಕ್ಯಗಳಿಗೂ ಭಗವಾನ್ ಶಂಕರರು ಇಲ್ಲಿ ಬಳಸಿರತಕ್ಕಂಥ ವಾಕ್ಯಗಳಿಗೂ ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ಬೇರೆ ಕಡೆ ಒಂದು ಶೈಲಿ ಇದೆಯಲ್ಲ, ಆ ಶೈಲಿನಲ್ಲಿ ಇಲ್ಲಿ ಹೇಳಿಲ್ಲ ಶಂಕರ ಭಗವತ್ಪಾದರು, ಸ್ವಲ್ಪ ಬೇರೆ ಶೈಲಿಯನ್ನು ಹೇಳಿದ್ದಾರೆ. ಯಾಕೆ ಹೇಳಿದ್ರು, ಏನದು ಬೇರೆ ಶೈಲಿ ಅಂತಕ್ಕಂಥದ್ದನ್ನ ಸ್ವಲ್ಪ ವಿಚಾರ ಮಾಡ್ಬೇಕು ನಾವು, ಅಲ್ವಾ? ಈ ವಿಚಾರ ಮಾಡಬೇಕಾದ್ರೆ ಟೈಮ್ ಇಲ್ಲ, ಕೇವಲ 2 ಮಾತು ಹೇಳಿ ನಾಳೆ ಅದನ್ನು ವಿಚಾರ ಮಾಡೋಣ. ನೋಡಿ, ಇಲ್ಲಿ ಸ್ವಲ್ಪ ಗಮನ ಇಟ್ಟು ನೋಡಿ. ಇಲ್ಲಿಯವರೆಗೆ ಎಲ್ಲಾದರೂ ಕೂಡ ಶಂಕರ ಭಗವತ್ಪಾದರು ನೋಡಿ ಹೀಗೆಂದು ನಾನು ಹೇಳುತ್ತೇನೆ ಅಂತ ಹೇಳಿದ್ದಾರಾ? ಇಲ್ಲ. ಅಥವಾ ವಿವಕ್ಷಿತಮ್ ಅಂತ ಹೇಳಿದ್ದಾರೆ, ಇದನ್ನು ಹೇಳಿದ್ದಾರೆ. ನಾನು ಅಂತಕ್ಕಂಥದ್ದು ಉತ್ತಮ ಪುರುಷ ಪ್ರಯೋಗ. ಹೌದು ತಾನೆ? ಈ ಉತ್ತಮ ಪುರುಷ ಪ್ರಯೋಗವನ್ನ ಮಾಡಿಲ್ಲ ಎಲ್ಲೂ. ಎಲ್ಲ ನೋಡಿದ್ರೆ ಅಹಂ ಅಂತ ಹೇಳಿರ್ತಕ್ಕಂಥದ್ದಲ್ಲಿ ನೋಡಿಲ್ಲ, ಮಾಡಿಲ್ಲ ಅವರು. ಆದರೆ ಇಲ್ಲಿ ಏನು ಹೇಳಿದ್ದಾರೆ ನೋಡಿ, ಲೋಕ ಸೃಷ್ಟಿ ವಚನ ಅಂತೂ ಶ್ರುತ್ಯಂತರ ಸಿದ್ಧ ಮಹಾಭೂತ ಸೃಷ್ಟಿ ಅನಂತರಂ ಇತಿ ಏನಂತ ಹೇಳಿದ್ದಾರೆ? ಉಕ್ತಮ್ ಅಂತಲೋ ಇಲ್ಲ ಹೇಳಲ್ಪಟ್ಟು ಏನು ಹೇಳಿಲ್ಲ. ಯೋಜಯಿಷ್ಯಾಮಿ, ಯೋಜಯಿಷ್ಯಾಮಿ ಅಂತಕ್ಕಂಥದ್ದೇನು? ಇದು ಈ ಆತ್ಮ, ಇದು ಉತ್ತಮ ಪುರುಷರು, ಉತ್ತಮ ಪುರುಷ ರೂಪ. ಹೌದು ತಾನೆ? ಭವಾಮಿ, ಭವಾವಹ, ಭವಾಮಹ. ಯೋಜಯಿಷ್ಯಾಮಿ, ಯೋಜಯಿಷ್ಯಾವಹ, ಯೋಜಯಿಷ್ಯಾಮಹ, ಯೋಜಯಿಷ್ಯಾಮಿ, ಅಹಂ ಯೋಜಯಿಷ್ಯಾಮಿ. ನಾನು ಹೀಗೆಂದು ಯೋಜಿಸುತ್ತೇನೆ, ಹೀಗೆಂದು ಅರ್ಥವನ್ನು ಮಾಡುತ್ತೇನೆ ಅಂತ ಹೇಳಿ ಯಾವುದು ಉತ್ತಮ ಪುರುಷದಿಂದ ಹೇಳ್ಬಿಟ್ಟಿದ್ದಾರೆ ಆಚಾರ್ಯರು. ಸಾಮಾನ್ಯವಾಗಿ ಈ ಥರ ಎಲ್ಲೂ ಹೇಳಿಲ್ಲ. ಇತಿ ಉಕ್ತಂ ಭವತಿ ಇತ್ಲೋ ಇಲ್ಲ ಇತಿ ಏನೋ ಇನ್ನು ಹೇಳಿರ್ತಾರೆ, ಇಂಡೈರೆಕ್ಟ್ ಆಗಿ ಹೇಳಿರ್ತಾರೆ. ಇಲ್ಲಿ ಸ್ಪಷ್ಟವಾಗಿ ಏನು ಹೇಳಿದ್ದಾರೆ? ಈ ಉತ್ತಮ ಪುರುಷ ಪ್ರಯೋಗದಿಂದ ನಾನು ಈ ವಾಕ್ಯವನ್ನ ಹೀಗೆ ಯೋಜಿಸುತ್ತೇನೆ ಅಂತ ಹೇಳಿದ್ದಾರೆ. ಯಾಕೆ ಹೇಳಿದ್ರು? ಇಲ್ಲಿ ತನಕ ಕೇಳಿಲ್ಲಲ್ಲ, ಇದನ್ನ ಇಲ್ಲಿ ಯಾಕೆ ನಾನು ಹೇಳುತ್ತೇನೆ ಅಂತ ಹೇಳ್ಬಿಟ್ರಲ್ಲ ಅಂತ ಹೇಳಿದ್ರೆ ಒಂದು ಸ್ವಲ್ಪ ನಾವು
ವಿಚಾರ ಮಾಡಿದಾಗ ಅದು ಗೊತ್ತಾಗುತ್ತೆ ಏನು ವಿಚಾರ ಅಂತ ಅನ್ನೋದನ್ನ ನಾಳೆ ನೋಡೋಣ. ಇವತ್ತಿಷ್ಟು ಏನು ಇದನ್ನೊಂದು ಅರ್ಥ ನೋಡೋಣ. ಲೋಕ ಸೃಷ್ಟಿ ವಚನ ಅಂತೂ ಲೋಕ ಸೃಷ್ಟಿ ಮಾಡಿದನು, ಲೋಕಪಾದಗಳನ್ನು ಸೃಷ್ಟಿ ಮಾಡಿದನು ಅಂತ ಇದೆಯಲ್ಲ, ಅದನ್ನ ಹೇಗೆ ಮಾಡಬೇಕು ಗೊತ್ತೇನಪ್ಪ ಅರ್ಥ? ಶ್ರುತ್ಯಂತರ ಸಿದ್ಧ ಮಹಾಭೂತ ಸೃಷ್ಟಿ ಅನಂತರಂ. ಶ್ರುತ್ಯಂತರ ಸಿದ್ಧ. ಶ್ರುತ್ಯಂತರ ಅಂದ್ರೇನು? ಅನ್ಯ ಶ್ರುತಿ ಶ್ರುತ್ಯಂತರಂ ಅಂದರೆ ಬೇರೆ ಶ್ರುತಿಯಲ್ಲಿ. ಬೇರೆ ಶ್ರುತಿ ಯಾವುದು? ತೈತ್ತಿರೀಯ. ತೈತ್ತಿರೀಯದಲ್ಲಿ ಹೇಳಿರತಕ್ಕಂತಹ ಶ್ರುತ್ಯಂತರ ಸಿದ್ಧ ಮಾಡಿರ್ತಕ್ಕಂಥ ಮಹಾಭೂತ ಸೃಷ್ಟಿ ಅನಂತರಂ. ಅಲ್ಲಿ ಮಹಾಭೂತ ಸೃಷ್ಟಿ ಹೇಳಿದ್ದಾರೆ, ಪಂಚಮಹಾಭೂತಗಳು. ತಸ್ಮಾತ್ ವಾಯು ತಸ್ಮಾತ್ ಆತ್ಮನ ಆಕಾಶ ಸಂಭೂತ, ಆಕಾಶಾದ್ ವಾಯು, ವಾಯೋರಗ್ನಿ, ಅಗ್ನೇರಾಪ, ಆದ್ಯ ಪೃಥ್ವಿ, ಪೃಥ್ವಿ ಹೇಳ್ಕೊಳ್ತಾ ಇದ್ದಾರೆ. ಅಲ್ಲಿ ಹೇಳಿರ್ತಕ್ಕಂತಹ ಮಹಾಭೂತ ಸೃಷ್ಟಿಯಾದ ನಂತರ ಇಲ್ಲಿ ಲೋಕಗಳನ್ನು ಲೋಕಪಾದಗಳನ್ನು ಸೃಷ್ಟಿ ಮಾಡಿದನು ಎಂಬುದಾಗಿ ನಾವು ಬೇರೆಯ ಉಪನಿಷತ್ತಿನಲ್ಲಿ ಹೇಳಿರತಕ್ಕಂತಹ ಪಂಚಮಹಾಭೂತ ಸೃಷ್ಟಿಯನ್ನು ಅನುವಾದ ಮಾಡಿಕೊಂಡು ನಂತರ ಈ ಲೋಕ ಸೃಷ್ಟಿಯನ್ನ ಜೋಡಿಸಿಕೊಳ್ಳಬೇಕು ಎಂಬುದಾಗಿ ನಾನು ಹೇಳುತ್ತೇನೆ, ನಾನು ಯೋಜಿಸುತ್ತೇನೆ ಅಂತ ಹೇಳ್ಬಿಟ್ಟಿದ್ದಾರೆ ಶಂಕರಾಚಾರ್ಯ. ಓಹೋ, ಏನಪ್ಪ ಇದು ನಾನು ಹೇಳುತ್ತೇನೆ ಅಂತ ಹೇಳ್ಬಿಟ್ರಲ್ಲ, ಎಲ್ಲೂ ಹೇಳಿಲ್ವಲ್ಲ ಈ ಥರ ನಾನು ಹೇಳ್ತೇನೆ ಅಂತಂತ. ಅಂದರೆ ಯಾಕೆ ಹೇಳಿದ? ಸುಮ್ಮನೆ ಒಂದು ವಿಚಾರ ಮಾಡಿ ನಾಳೆ ನೋಡು. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.